ಇಳಕಲ್ ತಾಲೂಕಾ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಬುದ್ಧ ಪೂರ್ಣಿಮೆ ಅಂಗವಾಗಿ ಇಳಕಲ್ ತಾಲೂಕಾ ತಹಶೀಲ್ದಾರ್ ಅಮರೇಶ್ ಪಮಾರ್ ಅವರು ಬುದ್ಧನ ಫೋಟೋಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಬುದ್ಧ ಪೂರ್ಣಿಮೆ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕಟ್ಟಿಮನಿ, ಗಿರೀಶ್ ಅಚನೂರ್, ಮಹಾದೇವ್ ಕಂಬಾಗಿ, ಮಹಾಂತೇಶ್ ನಾರಾಯಣಿ, ನಾಗೇಶ್ ಮುದ್ಗಲ್, ಉಮೇಶ್ ಶಿರೂರ್, ರವಿ ಮದ್ನಾಳ್ ಸೇರಿದಂತೆ ತಾಲೂಕಾ ತಹಶೀಲ್ದಾರ್ ಕಾರ್ಯಾಲಯದ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಜಯಂತಿಯ ಶುಭಾಶಯಗಳು. ಬಂಧುಗಳೇ, ಈಗಾಗಲೇ ಕರ್ನಾಟಕ ಸರ್ಕಾರ ಬುದ್ಧ ಜಯಂತಿಯನ್ನು ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಿಸ್ತಾ ಇದೆ. ಅದರಂತೆ ನಮ್ಮ ಇಳಕಲ್ ಯಶೋಧರ ಆಫೀಸಲ್ಲಿ ಕೂಡ ಆಚರಣೆ ಮಾಡುವುದರಿಂದ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದೆ. ಆ ಕಾರಣದಿಂದ ನಾನು ನಮ್ಮ ಬುದ್ಧಿಸ್ಟ್ ಸೊಸೈಟಿ ವತಿಯಿಂದ ಅವರಿಗೆ ಧನ್ಯವಾದಗಳು ಅರ್ಪಿಸಿ, ಭಗವಾನ್ ಬುದ್ಧರು ಜಗತ್ತಿಗೆ ಬೆಳಕನ್ನು ನೀಡಿದಂಥ ಒಬ್ಬರ ಮಹಾಪುರುಷರು. ಯಾಕಂತಂದ್ರೆ ಅವರು ಎಂದು ದೇವರು ಅಂದ್ಕೊಂಡಿಲ್ಲ, ದೇವರು ಅಲ್ಲ. ಯಾಕಂತಂದ್ರೆ ಅವರು ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಜಗತ್ತಿಗೆ. ಆ ಸಂದೇಶವನ್ನು ಮುಂದೆ ಬಸವಣ್ಣವರು ನಡೆಸ್ಕೊಂಡು ಬಂದರು. ಅದರ ನಂತರ ಬಾಬಾ ಸಾಹೇಬ್ ನಡೆಸ್ಕೊಂಡು ಬಂದರು. ಏನಪ್ಪ ಅಂತಂದರೆ ಬುದ್ಧನ ಸಂದೇಶ ಸಮಾನತೆ, ಸಹೋದರತೆ, ಸ್ವಾತಂತ್ರ್ಯ. ಅದನ್ನೇ ಬಸವಣ್ಣವರು ಸಮಾನತೆಗಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದರು. ಅದರಂತೆ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಸಮಾನತೆ, ಸಹೋದರತೆ, ಸ್ವಾತಂತ್ರ್ಯತೆಯನ್ನು ಸಂವಿಧಾನ ಪೀಠಿಕೆಯಲ್ಲಿ ಅಳವಡಿಸಿ ಆ ಸಂಪ್ರದಾಯ ಏನಿದೆ, ಆ ಬುದ್ಧನ ಸಂದೇಶ ಏನಿದೆ ಅದನ್ನು ಜಾರಿಯಲ್ಲಿ ತರಲಾಗಿದೆ. ಬಂಧುಗಳೇ, ನಾನು ಒಂದೇ ಒಂದು ಮಾತು ಹೇಳ್ಬೇಕಂತಂದರೆ, ಬುದ್ಧನ ಸಂದೇಶ ಏನಿದೆ ಅಂತಂದರೆ ನಮಗೆ ಒಳ್ಳೆಯ ರೀತಿಯಿಂದ, ಯಾಕಂತಂದರೆ ಧ್ಯಾನ ಅಂತಂದರೆ ನಾವು ನಮ್ಮ ಜ್ಞಾನವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು, ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಳೋದು. ಬುದ್ಧನ ಮೊದಲ ತತ್ವ ಏನಪ್ಪ ಅಂತಂದರೆ ದುಃಖ ಯಾಕೆ ಬರುತ್ತೆ ಜನಗಳಿಗೆ, ದುಃಖ ಯಾಕೆ ಬರುತ್ತೆ, ದುಃಖದಿಂದ ಯಾಕೆ ಜನಗಳು ಓಡಾಡ್ತಾ ಇದ್ದಾರೆ, ತೊಂದರೆ ಪಡ್ತಾ ಇದ್ದಾರೆ ಅನ್ನೋ ಬಗ್ಗೆ ನಾನು ಅದಕ್ಕೆ ದಾರಿ ಹುಡುಕಾಡ್ಬೇಕಂತಂದು ತಮ್ಮ 29 ವಯಸ್ಸಿನಲ್ಲಿ ಹೆಂಡತಿ ಮಕ್ಕಳನ್ನು ಬಿಟ್ಟು ರಾಜ್ಯ ಭಾರವನ್ನು ಬಿಟ್ಟು ಅಡಿಗೆ ಹೋಗ್ತಾರೆ. 6 ವರ್ಷದ ನಂತರ ಅವರಿಗೆ ಇದೇ ದಿವಸ ನಾವೇನು ಬುದ್ಧ ಪೂರ್ಣಿಮೆ ಮಾಡ್ತಿದ್ವಿ, ಇದೇ ದಿವಸ ಅವರ ಹುಟ್ಟಿದ ಹಬ್ಬ, ಅವರ ಜ್ಞಾನೋದಯದ ದಿವಸ, ಜೊತೆಗೆ ಅವರ ಈ ಲೋಕವನ್ನು ತಮ್ಮ ತ್ಯಜಿಸಿದಂಥ ಜೀವವನ್ನು ತ್ಯಜಿಸಿದಂಥ ದಿವಸ ಕೂಡ ಇವತ್ತೇ. ಅವು ಮುಂದೆ ಕೂಡ ಇದೇ ದಿನ ಇರೋದ್ರಿಂದ ಇದು ನಮಗೆ ಬುದ್ಧಿಸ್ಟ್ಗಳಿಗೆ ಬಹಳ ವಿಶೇಷವಾದಂಥ ದಿನ. ಆ ಕಾರಣದಿಂದ ನಾ ಹೇಳುವುದಿಷ್ಟೇ, ಈ ಬುದ್ಧನ ತತ್ವವನ್ನು ನಾವು ಒಂದು ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಆರ್ಥಿಕವಾಗಿ, ಆರೋಗ್ಯವಾಗಿ ಮತ್ತು ಎಲ್ಲ ರೀತಿಯಿಂದ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾಕಂತಂದರೆ ಬೇರೆ ಇದರಲ್ಲಿ ಖರ್ಚುಗಳು ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಗುರುಗಳು ಹೇಳಿದರು ತಾವು ಬಾಲ್ಯ ಹೆಂಗಿತ್ತು, ಯಾವ ಕಾರಣಕ್ಕಾಗಿ ತಮ್ಮ ರಾಜ್ಯವನ್ನು ಬಿಡಬೇಕಾಯಿತು ಅಂತ ಹೇಳಿದ್ರು. ಸೊ ಮುಂದೆ ನಾವು ನಮ್ಮ ಸ್ಕೂಲ್ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಓದ್ತಿದ್ವಿ ಅವರ ಮೇನ್ ತತ್ವಗಳು ಏನಪ್ಪ ಅಂತೇಳಿ. ಒಂದು ಪಾಯಿಂಟ್ ಅಬ್ಸರ್ವ್ ಮಾಡೋದು ಏನಪ್ಪ ಅಂತಂದರೆ, ಸುಮಾರು 2500 ವರ್ಷಗಳ ಹಿಂದೆ ನಮ್ಮ ಜನಸಾಮಾನ್ಯರಿಗೆ ಆಗುವಂಥ ತೊಂದರೆಗಳು, ಸಮಸ್ಯೆಗಳು ಏನಿರ್ತಿದ್ದಲ್ಲ ಅಂಥವಕ್ಕೆ ತೀರಾ ಎಕ್ಸ್ಟ್ರೀಮ್ ಅಲ್ಲ, ಅತ್ಯಂತ ಸರಳ ಭಾಷೆಯಲ್ಲಿ ಜನರಿಗೆ ತಿಳಿಯುವ ಹಾಗೆ ಅವರಿಗೆ ಸಮಸ್ಯೆಗಳಿಗೆ ಸೊಲ್ಯೂಷನ್ ಅನ್ನು ಕೊಡ್ತಾ ಇದ್ರು. ಆಸೆ ದುಃಖದ ಮೂಲ ಅಂತ ಹೇಳ್ತಿದ್ರು. ಸೊ ನೀವು ನಿಮ್ಮ ಆಸೆಗಳನ್ನು ಬಿಟ್ಟು ಒಂದು ಸರಳ ಮಾರ್ಗವನ್ನು ಅಳವಡಿಸ್ಕೊಂಡ್ರೆ ನಮ್ಮ ದುಃಖಗಳೆಲ್ಲ ಒಂದು ಹಂತಕ್ಕೆ ಕಂಡುಕೊಳ್ತಾವೆ ಅಂತ ಹೇಳಿ ಇಂಥ ಸಿಂಪಲ್ ಭಾಷೆಯಲ್ಲಿ ತಮ್ಮ ಬೋಧನೆಗಳನ್ನೆಲ್ಲ ಹೇಳಿದ್ದಾರೆ. ಸೊ ಇವತ್ತಿನ ದಿನ ಅವರೆಲ್ಲ ಸಂದೇಶಗಳು, ಅವರ ಆದರ್ಶಗಳು ಅತ್ಯಂತ ಇಂಪಾರ್ಟೆನ್ಸ್ ಅನ್ನ ಪಡ್ಕೋತಾವೆ. ನಾವು ನೋಡ್ತೀವಿ ಸಮಾಜದಲ್ಲಿ ಅಸೂಯೆ ಇದೆ, ದ್ವೇಷ ಇದೆ, ಬೆಳಗ್ಗೆ ಎದ್ದು ನೋಡಿದ್ರೆ ಅಲ್ಲಿ ಮಾಡಲಾಗಿದೆ, ಈ ತರ ಇಲ್ಲಿ ಕಳ್ತನ ಆಗಿದೆ. ಇವೆಲ್ಲ ಆಗೋದು ಯಾಕೆ? ನಮ್ಮ ಭಾವನೆಗಳು ನಮ್ಮ ಹಿಡಿತದಲ್ಲಿ ಇಲ್ಲದೆ ಇರುವಾಗ ಈ ತರ ಆಗ್ತದೆ.
ಸೊ ನಾವು ಬೌದ್ಧ ತತ್ವಗಳನ್ನ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಅಳವಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಒಂದು ಸುಂದರವಾದ ಸಮಾಜವನ್ನು ನಾವು ಕಟ್ಟಲಿಕ್ಕೆಲ್ಲರೂ ಶ್ರಮಿಸೋಣ ಅಂತ ಹೇಳ್ತಾ ಈ ದಿನದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ.